ದೇವರ ಸೃಷ್ಟಿಯಲ್ಲಿ ತಾರೆಗಳ ಜೀವನ ಒಂದು ಅವಲೋಕನ. ಅಣ್ಣವರ ಪ್ರಸಿದ್ಧವಾದ ಸಾಲು ನೀವೆಲ್ಲ ಕೇಳೇ ಇರ್ತೀರಿ, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ. ಒಂದರ್ಥದಲ್ಲಿ ದೇವರಿಗೂ ಕಲಾವಿದರಿಗೂ ಆ ಜನ್ಮ ನಂಟಿರಬಹುದು. ನಟ ನಟಿಯರಿಗೆ ದೇವರು ಒಲಿದಿದ್ದಾನೆ ಅನ್ನೋದು ನಿಜ ಅಂತೀರಾ? ನಮ್ಮಿಷ್ಟದ ಸ್ಟಾರ್ಸ್ಗಳಿಗೆ ಅವರಿಷ್ಟದ ದೇವರು ಯಾರಂತ ನಿಮಗೆ ಗೊತ್ತಾ? ಹಾಗಿದ್ರೆ ಯಾವ ಸೆಲೆಬ್ರಿಟಿಗೆ ಯಾರು ನೆಚ್ಚಿನ ದೇವರು? ಸ್ಟಾರ್ ನಟ ನಟಿಯರಿಗೆ ದೇವರ ಬಗ್ಗೆ ಇರುವ ಅನಿಸಿಕೆ ಕುರಿತು ತಿಳಿದುಕೊಳ್ಳೋ ಕುತೂಹಲ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನೀವು ನೋಡಲೇಬೇಕು. ದೇವರೆಂಬ ಶಬ್ದ ಪ್ರತಿ ಮಾನವನ ಮನಸ್ಸಿನಲ್ಲಿ ನೆಮ್ಮದಿಯನ್ನ ಉಂಟು ಮಾಡುತ್ತದೆ. ಸಾಮಾನ್ಯ ಜನರ ಜೀವನದಲ್ಲಿನ ನಿತ್ಯ ಪೂಜೆಯಿಂದ ಹಿಡಿದು ಶ್ರೀಮಂತರ ಮನೆಯ ಭಾಗ್ಯದ ಬಾಗಿಲಿನ ಪ್ರೇರಕನಾದ ದೇವರು ನಂಬಿಕಾರ್ಹ ಸಾಕಾರ ಮೂರ್ತಿ. ತಾನು ಕೈಗೊಳ್ಳುವ ಪ್ರತಿ ಕಾರ್ಯವೂ ಸುಸಂಗವಾಗಿ ಯಾವುದೇ ವಿಘ್ನಗಳಿಲ್ಲದೆ ನಡೆಯಲೆಂಬ ಕಾರಣವಾಗೇ ಫಿಲಮ್ಸ್ಗಳನ್ನು ಚಿತ್ರೀಕರಿಸುವಾಗ ಮೊದಲು ಮುಹೂರ್ತ ಪೂಜೆಯನ್ನು ಕೈಗೊಳ್ಳುವುದು ರೂಢಿಯಲ್ಲಿದೆ. ಹಾಗೆ ನೋಡಿದರೆ ತಾರೆಯರಿಗೂ ಈ ಬಗ್ಗೆ ನಂಬಿಕೆ ಇರುವುದು ಸುಳ್ಳಲ್ಲ. ಅವರು ತಮ್ಮ ದೈವ ಭಕ್ತಿಯನ್ನು ಹೇಗೆ ತಮ್ಮ ಜೀವನದ ಯಶಸ್ಸಿಗೆ ಸಮೀಕರಿಸಿದ್ದಾರೆ ಇಲ್ಲಿ ನೋಡಿ. ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರಿಗೆ ಕಾಶಿ ವಿಶ್ವನಾಥ ಹಾಗೂ ಸಿದ್ಧಿವಿನಾಯಕನೆಂದರೆ ತುಂಬಿದ ದೈವ ಭಕ್ತಿ. ದೇವರ ದರ್ಶನಕ್ಕಾಗಿ ಬಚ್ಚನ್ ಅನೇಕ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಸಂದರ್ಶನವೊಂದರಲ್ಲಿ ಅವರೇ ಹೇಳ್ತಾರೆ, ನಮ್ಮ ನಿರೀಕ್ಷೆಯಂತೆ ಆದರೆ ಅದು ಒಳಿತು, ಆಗದಿದ್ದರೂ ಅದು ಒಳಿತೆ, ಏಕೆಂದರೆ ದೇವರು ನಿಮಗೆ ಏನು ಸಿಗಬೇಕೋ ಅದನ್ನೇ ನೀಡುತ್ತಾನೆ. ಬಾಲಿವುಡ್ನ ಪ್ರಖ್ಯಾತ ನಾಯಕ ನಟ ಶಾರುಖ್ ಖಾನ್ ಮುಸ್ಲಿಂ ಸಂಪ್ರದಾಯಕ್ಕೆ ಸೇರಿದ್ದರೂ ಅವರು ಹಿಂದೂ ದೇವರುಗಳ ಬಗೆಗೆ ಒಲವನ್ನು ತೋರಿರುವ ನಿದರ್ಶನಗಳು ಸಿಗುತ್ತವೆ. ಸಂದರ್ಶನದಲ್ಲಿ ಅವರಿಗೆ ಎದುರಾದ ಪ್ರಶ್ನೆಗೆ ಉತ್ತರಿಸುತ್ತಾ, ದೇವರು ಒಬ್ಬ, ನಾಮ ಹಲವು, ಧರ್ಮ ಬೇರಾದರೂ ದೇವರು ಮಾತ್ರ ಒಬ್ಬನೇ, ಯಾಕೆಂದರೆ ನಾನು ಭಾರತೀಯ ಎನ್ನುತ್ತಾರೆ. ಇವರೊಂದಿಗೆ ನಟ ಅಕ್ಷಯ್ ಕುಮಾರ್, ಸೈಫ್ ಅಲಿ ಖಾನ್ ಕೂಡ ದೈವ ಭಕ್ತರು. ನಟಿ ಕಂಗನಾ ರನೌತ್ ಹಿಂದೂ ಸಂಸ್ಕೃತಿ ಹಾಗೂ ಸನಾತನ ಧರ್ಮವನ್ನು ಪರಿಪಾಲಿಸುವವರು. ಅವರು ಕಾಶಿ ವಿಶ್ವನಾಥ, ಮಣಿಕರ್ಣಿಕಾ ಘಾಟ್, ಮಹಾಕಾಳೇಶ್ವರ, ಉಜ್ಜಯಿನಿ ಹೀಗೆ ದೇವಾಲಯಗಳಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸುತ್ತಾರೆ. ಇನ್ನು ಯಾಮಿ ಗೌತಮ್ ಜನಪ್ರಿಯ ನಟಿ ಕೂಡ ದೇವಿ ದುರ್ಗಾ ಪೂಜೆ, ಭಗವತಿ ಪಾರ್ವತಿ, ಅಂಬಾದೇವಿಯರಲ್ಲಿ ವಿಶೇಷ ಭಕ್ತಿಯನ್ನು ಹೊಂದಿದ್ದಾರೆ. ಕನ್ನಡದಲ್ಲಿ ರಾಜ್ ಕುಟುಂಬ ದೈವ ಭಕ್ತಿ ಸಮರ್ಪಕರು. ದೇವರ ಆಶೀರ್ವಾದ ಪ್ರಸಾದವನ್ನು ನಯವಾಗಿ ಸ್ವೀಕರಿಸುವ ಮೂಲಕ ತಮ್ಮ ಸಂಪ್ರದಾಯ ನಿಷ್ಠರಾಗಿದ್ದಾರೆ. ನಟ ದರ್ಶನ್ ಹನುಮನ ಭಕ್ತರಾಗಿದ್ದು ವಿವಿಧ ದೇವರಾದ ವೈಷ್ಣೋದೇವಿ, ಮೈಸೂರು ಚಾಮುಂಡೇಶ್ವರಿ, ರಾಮನಾಥಪುರಂ, ಮುರುಡೇಶ್ವರ, ಮಲೆಮಹದೇಶ್ವರ ಬೆಟ್ಟ ಹೀಗೆ ದೇವರನ್ನ ಕಾಣಲು ಪ್ರವಾಸ ತೆರಳೋದು ತಪ್ಪಿಸೋದಿಲ್ಲ. ಇದಲ್ಲದೆ ನಟ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಿತ್ರದ ಸಕ್ಸಸ್ನ ಹಿಂದೆ ದೈವ ನಡೆ ಇದೆ ಎಂಬ ಸುದ್ದಿ ಹರಿದಾಡಿತ್ತು. ಇನ್ನು ನಟ ಜಗ್ಗೇಶ್ಗೆ ಗುರುರಾಯರೇ ಪ್ರಾತಸ್ಮರಣೀಯ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲೇ ಪುಣ್ಯಕ್ಷೇತ್ರಗಳಿಗೆ ಹೋದರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಮೂಲಕ ದೇವರೆಂದರೆ ಸಹನೆ, ಕರುಣೆ ಮತ್ತು ಕಾಯಕ ತತ್ವ ಎಂದು ಹೇಳುತ್ತಾರೆ. ರಚಿತಾರಾಮ್ ಕೂಡ ಲಕ್ಷ್ಮೀ ದೇವಿಯನ್ನು ಪೂಜಿಸ್ತಾರೆ. ನವರಾತ್ರಿ, ಕೃಷ್ಣ ಜನ್ಮಾಷ್ಟಮಿ, ಶ್ರಾವಣ ಮಾಸದ ವಾರಗಳನ್ನು ಆಚರಿಸ್ತಾರೆ. ನಟಿ ರಮ್ಯಾ, ರಾಧಿಕಾ ಪಂಡಿತ್, ಮಿಲನಾ ಕೃಷ್ಣ ವರ್ಷದಲ್ಲಿ ಬರುವ ಸಾಂದರ್ಭಿಕ ಪೂಜೆ ಪುನಸ್ಕಾರಗಳನ್ನು ಚಾಚು ತಪ್ಪದೆ ಪಾಲ್ಗೊಂಡು ಅದರ ತುಣುಕು ಚಿತ್ರಣಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ನಲ್ಲೂ ಶೇರ್ ಮಾಡ್ಕೊಳ್ತಾರೆ. ಸುಪ್ರಸಿದ್ಧ ಹಿರಿಯ ನಟ ತಲೈವ ರಜನಿಕಾಂತ್ ಅವರು ಶಿರ್ಡಿ ಸಾಯಿಬಾಬಾರ ಭಕ್ತರಾಗಿದ್ದು ಅರುಣಾಚಲೇಶ್ವರ ಸೇರಿದಂತೆ ವಿವಿಧ ಪವಿತ್ರ ಕ್ಷೇತ್ರಗಳಿಗೆ ಹೋಗುತ್ತಿರುತ್ತಾರೆ. ಹಲವು ಸಾರಿ ಅವರು ಮಾತನಾಡುವಾಗ ನನ್ನದೇನಿಲ್ಲ, ಎಲ್ಲ ಅವನ ಕೃಪೆ, ಅವನೇ ಎಲ್ಲವೂ ಅಂತ ಹೇಳ್ತಿರ್ತಾರೆ. ಇವರ ಹಾದಿಯಲ್ಲೇ ನಟ ಧನುಷ್ ಕೂಡ ತನ್ನೆಲ್ಲ ಸಕ್ಸಸ್ನ ಹಿಂದೆ ದೇವರ ಕೃಪೆ ಇದೆ ಎಂದಿದ್ದಾರೆ. ಕಾಲಿವುಡ್ನ ನಟ ವಿಜಯ್, ಸಿಂಬು, ವಿಜಯ್ ಸೇತುಪತಿ ಕೂಡ ಈ ಸಾಲಿನಲ್ಲಿ ಕಂಡು ಬರ್ತಾರೆ. ಲೇಡಿ ಸೂಪರ್ ಸ್ಟಾರ್ ಅನಿಸಿರುವ ನಯನತಾರಾ ಅವರು ಕ್ರೈಸ್ತ ಧರ್ಮಕ್ಕೆ ಸೇರಿದವರಾದರೂ ಹಿಂದೂ ಧರ್ಮವನ್ನು ನಿತ್ಯ ಪರಿಪಾಲಿಸುತ್ತಾರೆ. ಭಾರತದಲ್ಲಿನ ಪ್ರಸಿದ್ಧ ದೇವಾಲಯಗಳಿಗೆ ಯಾತ್ರೆಗಳಿಗೆ ಹೋಗುವ ನಯನತಾರಾ, ದೇವರೆಂಬ ನಂಬಿಕೆಯೇ ನನಗೆ ಶಾಂತಿ ಹಾಗೂ ಶಕ್ತಿಯನ್ನು ನೀಡಿದೆ ಎಂದಿದ್ದಾರೆ. ನಟಿ ನಗ್ಮಾ ಕೂಡ ದೇವರ ಪ್ರಾರ್ಥನೆ ಹಾಗೂ ದರ್ಶನ ಪಡೆಯುವುದು ನಮ್ಮ ಬದುಕಿಗೆ ಬೆಳಕು ಬಂದ ಹಾಗೆ, ದೇವರು ಚಿರಕಾಲವೆಂದು ಹೇಳುತ್ತಾರೆ.
ಬಾಲಿವುಡ್ ಹಾಗೂ ಟಾಲಿವುಡ್ನಲ್ಲೂ ಸಹ ಮೆಗಾಸ್ಟಾರ್ ಚಿರಂಜೀವಿ ಕುಟುಂಬ, ಮೋಹನ್ ಲಾಲ್, ಮಮ್ಮಟ್ಟಿ ಮತ್ತವರ ಮಗ ದುಲ್ಕರ್ ಸಲ್ಮಾನ್, ಮಂಜು ವಾರಿಯರ್, ನಟ ಪವನ್ ಕಲ್ಯಾಣ್, ಅಲ್ಲು ಅರ್ಜುನ್, ವೆಂಕಟೇಶ್, ನಾಗಾರ್ಜುನ ಹೀಗೆ ಇವರೆಲ್ಲ ದೈವಾರಾಧನೆ ಹಾಗೂ ವಿಶೇಷ ಪೂಜೆಯನ್ನು ಕೈಗೊಳ್ಳುವಾಗ ಶ್ರದ್ಧಾಭಕ್ತಿಯನ್ನು ಮರೆಯರು. ಇವರೊಂದಿಗೆ ಜನಮನದ ನಟಿಯರಾದ ಸಾಯಿ ಪಲ್ಲವಿ, ರಶ್ಮಿಕಾ ಮಂದಣ್ಣ, ಶ್ರೀಲೀಲಾ ಇದೇ ಮಾದರಿಯಲ್ಲಿ ಸಾಂಪ್ರದಾಯಿಕ ಒಲವನ್ನು ತೋರುತ್ತಾರೆ. ಒಟ್ನಲ್ಲಿ ಮಾನವನ ಉಗಮದ ಪ್ರಕೃತಿ ಸೃಷ್ಟಿಯ ಸಂಚಾಲಕನಾದ ದೇವರನ್ನ ಆರಾಧಿಸುವುದು ಜೀವನ ಕ್ರಮ. ಧಾರ್ಮಿಕ ಹಾಗೂ ಮಾನವಿಕ ಮೌಲ್ಯವನ್ನ, ನೈತಿಕ ಹಾಗೂ ಸಮಾನತೆಯ ಸಂಕೇತವಾಗಿ ದೇವರು ಸದಾ ಸನ್ಮಾರ್ಗದಲ್ಲಿರುತ್ತಾನೆ. ಮನುಷ್ಯನ ಜೀವನವು ಸದಾ ಹಗಲು ರಾತ್ರಿ, ಸಂತೋಷ ದುಃಖ, ಯಶಸ್ಸು ವಿಫಲತೆಗಳ ನಡುವೆ ಸಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ದೇವರಲ್ಲಿನ ನಂಬಿಕೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಹಾಗೂ ಪ್ರತಿಕ್ಷಣ ಒಳ್ಳೆಯ ಭಾವನೆಯಿಂದ ಮನಸ್ಸನ್ನು ಇಟ್ಟುಕೊಳ್ಳುವ ಮೂಲಕ ದೇವರನ್ನು ತನ್ನ ಅಂತಃಶಕ್ತಿಯ ಮೂಲಕ ಮನಗಾಣಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್.